ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲ್ ಮತ್ತು ಒಂದು ಹೊಸ ಕತೆ ಕೂಡ. ಸ್ವಲ್ಪ ಏಜ್ ಆಗಿದೆ ಅಷ್ಟೇ, ಆದರೆ ತುಂಬ ಒಳ್ಳೆಯವರು. ಲೇಟಾಗಿ ಮ್ಯಾರೇಜ್ ಆಗ್ತಾ ಇದ್ದಾರೆ. ಹೆಸರು ಲಕ್ಷ್ಮಿ ಆರ್, ವಯಸ್ಸು 27 ವರ್ಷ, ಸ್ಥಳ ಬೆಂಗಳೂರು ಮೆಜೆಸ್ಟಿಕ್ ಹತ್ತಿರದ ಔಟರ್ ಏರಿಯಾ ಅಂತ ಹೇಳಿದ್ದಾರೆ. ಶಿಕ್ಷಣ 10ನೇ ತರಗತಿ, ವೈವಾಹಿಕ ಸ್ಥಿತಿ ಮದುವೆ ಯೋಗ ಹುಡುಗಿಗೆ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಮದುವೆ ಯೋಗ ಕೂಡಿ ಬಂದಿದೆ ಅಂಥೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಇವರು ತುಂಬ ಒಳ್ಳೆಯವರು ಮತ್ತು ಪ್ರೊಫೈಲ್ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಸ್ನೇಹಿತರೆ, ಪೂರ್ತಿ ವಿಡಿಯೋ ನೋಡಿ. ಇವರಿಗೆ ಯಾವ ಥರ ಹುಡುಗ ಬೇಕಂತ ಕೂಡ ಇದರಲ್ಲಿ ಹೇಳಿದ್ದಾರೆ. ಕುಟುಂಬ ಹಿನ್ನೆಲೆ: ತಂದೆ ಕೂಲಿ ಕಾರ್ಮಿಕ, ತಾಯಿ ಮನೆ ಕೆಲಸ, ಒಬ್ಬ ತಮ್ಮ 12ನೇ ತರಗತಿ ಓದ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸ್ವಭಾವ ಶ್ರಮಜೀವಿ, ನಗುಮುಖ, ಆತ್ಮಗೌರವ ಹೊಂದಿರುವವಳು. ಆಸಕ್ತಿ ಅಡುಗೆ, ಚಹಾ ತಯಾರಿ, ಜನರ ಜೊತೆ ಮಾತುಕತೆ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಇವರು ಜನರ ಹತ್ರ ಮಾತಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ತುಂಬ ಒಳ್ಳೆಯವರು ಕೂಡ ಮತ್ತು ಬಡ ಕುಟುಂಬದವರು. ಸ್ಮಾಲ್ ಟೀ ಸ್ಟಾಲ್ ಬಿಸ್ನೆಸ್ ಡೀಟೇಲ್ ಅಂತ ಹೇಳಿದ್ದಾರೆ. ಬಿಸ್ನೆಸ್ ಹೆಸರು ಲಕ್ಷ್ಮಿ ಸ್ಪೆಷಲ್ ಟೀ ಪಾಯಿಂಟ್ ಅಂತ. ಆರಂಭ ಮೊತ್ತ 7,000ದಿಂದ ಆರಂಭ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮಾರಾಟ ಸ್ಥಳ ಸಣ್ಣ ರಸ್ತೆ ಬದಿ ಸ್ಟಾಲ್. ಉತ್ಪನ್ನಗಳನ್ನು ಸ್ಪೆಷಲ್ ಮಸಾಲ ಚಹಾ, ಕಾಫಿ, ಬಿಸ್ಕೆಟ್ ಆ್ಯಂಡ್ ಸ್ನ್ಯಾಕ್ಸ್ ಇವರು ಮಾರಾಟ ಮಾಡ್ತಾರೆ ಅಂತ ಹೇಳಿದ್ದಾರೆ. ಒಂದು ಚಿಕ್ಕ ಸ್ಟಾಲ್ ಕೂಡ ಇವ್ರದ್ದು ಇದೆ ಅಂತ ಹೇಳಿದ್ದಾರೆ. ಒಂದು ಸಣ್ಣ ಅಂಗಡಿಯಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಮಾರಾಟ 15ರಿಂದ 200 ಕಪ್ ಚಹಾ ಒಂದಿನಕ್ಕೆ ಮಾರ್ತಾರೆ ಅಂತ ಹೇಳಿದ್ದಾರೆ. ತಿಂಗಳ ಆದಾಯ 45ರಿಂದ 55 ಸಾವಿರ ಇದೆ ಅಂತ ಹೇಳಿದ್ದಾರೆ. ಬೆಳಿಗ್ಗೆ 6ರಿಂದ 10, ಸಂಜೆ 4ರಿಂದ 9 ಗಂಟೆ ಈ ಥರ ಇವರು ರೆಗ್ಯುಲರ್ ಆಟೋ ಡ್ರೈವರ್ಸ್ ಆ್ಯಂಡ್ ಆಫೀಸ್ ಸ್ಟಾಫ್. ಕಸ್ಟಮರ್ಸ್ ಕ್ವಾಲಿಟಿ, ನಗು ಮುಖ ಸಹ ಇವ್ರದ್ದು ಅಂತ ಹೇಳಿದ್ದಾರೆ. ತುಂಬ ಒಳ್ಳೆಯ ಬಿಸ್ನೆಸ್ ಆಗಿರೋದ್ರಿಂದ ಸ್ನೇಹಿತರೆ, ಲಕ್ಷ್ಮಿ ಬಡ ಕುಟುಂಬದಲ್ಲಿ ಬೆಳೆದಳು, ಆದರೆ ಅವಳು ಕನಸುಗಳಿಗೆ ಮಿತಿ ಇರಲಿಲ್ಲ. ಅವಳು ಯೋಚನೆ ಮಾಡಿದಳು, ಮದುವೆಗೂ ಮೊದಲೇ ನಾನು ನನ್ನ ಕಾಲಿನ ಮೇಲೆ ನಿಲ್ಲಬೇಕು ಅನ್ನುವಂಥ ಒಂದು ಆಸೆ ಕೂಡ ಅವ್ರಿಗಿತ್ತು. ಒಂದು ಇದು ಕೂಡ ಛಲ ಕೂಡ ಇತ್ತು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಯಾಕಂದರೆ ಇವಾಗ ಪ್ರತಿಯೊಬ್ಬರು ತಮ್ಮ ಕಾಲ ಮೇಲೆ ನಿಲ್ಲಬೇಕಂತ ಪ್ರತಿಯೊಬ್ಬರಿಗೆ ಆಸೆ ಇದ್ದೇ ಇರುತ್ತೆ. ಅದರಿಂದ ಅವ್ರಿಗೂ ಕೂಡ ಆಸೆ ಇತ್ತು ಅಂತ ಹೇಳಿದ್ದಾರೆ. ಅವಳು ಕಾಯಲಿಲ್ಲ, ಅವಳು ಟೀ ಸ್ಟಾಲ್ ಆರಂಭಿಸಿದಳು. ಬಡತನ ಅವಳನ್ನು ತಡೆಯಲಿಲ್ಲ, ಅದು ಅವಳಿಗೆ ಶಕ್ತಿ ಕೊಟ್ಟಿತು ಅಂತ ಹೇಳಿದ್ದಾರೆ. ಯಾಕಂದರೆ ಬಡತನ ಅದು ಇದ್ದರೂ ಕೂಡ ಯಾರೂ ನಿಲ್ಲಲ್ಲ ಸ್ನೇಹಿತರೆ. ಅವರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಮತ್ತು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕನ್ನೋ ಛಲ ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ. ಬೆಂಗಳೂರು ಮೆಜೆಸ್ಟಿಕ್ ರಸ್ತೆಯ ಬದಿ ಬೆಳಿಗ್ಗೆ 5:30ಕ್ಕೆ ಲಕ್ಷ್ಮಿ ಸ್ಟಾಲ್ ತೆಗೆಯುತ್ತಾಳೆ. ಮೊದಲು ದಿನ 50 ಕಪ್ ಚಹಾ ಮಾರಾಟ ಮಾಡಿದರು ಅಂತ ಹೇಳಿದ್ದಾರೆ. ಒಂದು ದಿನಕ್ಕೆ 150ರಿಂದ 200 ಕಪ್. ಒಮ್ಮೆ ಮಳೆ ಬಂದು ಸ್ಟಾಲ್ ಮುಚ್ಚಬೇಕಾಯಿತು. ಆ ದಿನ ಆದಾಯ ಇಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದು ಟೈಮಲ್ಲಿ ಮಳೆ ಬಂದು ಅಂಗಡಿಯನ್ನು ಮುಚ್ಚಬೇಕಾಗುತ್ತೆ. ಆ ಟೈಮಲ್ಲಿ ನಮಗೆ ಯಾವುದೇ ವ್ಯಾಪಾರ ಇರುವುದಿಲ್ಲ ಅಂತ ಕೂಡ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಆದರೆ ಮುಂದಿನ ದಿನ ಮತ್ತೆ ಸ್ಟಾಲ್ ತೆರೆದಳು. ಒಬ್ಬ ರೆಗ್ಯುಲರ್ ಕಸ್ಟಮರ್ ಹೇಳಿದ, ಲಕ್ಷ್ಮಿ, ನಿಮ್ಮ ಚಹಾ ಕುಡಿದರೆ ದಿನ ಶುರುವಾಗುತ್ತೆ. ಆ ಮಾತು ಅವಳಿಗೆ ದೊಡ್ಡ ಪ್ರೇರಣೆ. ಇಂದು ಅವಳು ತನ್ನ ಕುಟುಂಬಕ್ಕೆ ಸಹಾಯ ಮಾಡ್ತಾಳೆ. ತಮ್ಮನ ವಿದ್ಯಾಭ್ಯಾಸ ಕೂಡ ಹಣ ಕೊಡುತ್ತಿದ್ದಾಳೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ತಮ್ಮ ಮನೆ ಕುಟುಂಬ ನಡೆಸಿ ಮತ್ತು ತಮ್ಮನ ವಿದ್ಯಾಭ್ಯಾಸ ಕೂಡ ನೋಡ್ಕೊತಾ ಇದ್ದೀನಿ ಅನ್ನುವಂಥ ಒಂದು ಮಾತು ಕೂಡ ಹೇಳಿದ್ದಾರೆ. ಮತ್ತು ಯಾರೋ ಒಬ್ಬರು ಕಸ್ಟಮರ್ ಹೇಳಿದರು, ತುಂಬ ನಿಮ್ಮ ಟೀ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಂತೆ. ಮ್ಯಾರೇಜ್ ಎಕ್ಸ್ಪ್ರೆಷನ್: ಲಕ್ಷ್ಮಿ ಹುಡುಕುತ್ತಿರುವ ಹುಡುಗ ವಯಸ್ಸು 30ರಿಂದ 35 ಒಳಗೆ ಇರಬೇಕಂತ ಹೇಳಿದ್ದಾರೆ. ಸರಳ ಹೊಣೆಗಾರಿಕೆಯ ಹುಡುಗ. ಅವಳು ಬಿಸ್ನೆಸ್ಗೆ ಗೌರವ ಕೊಡುವಂಥ ಸಂಗಾತಿ ಅಂತ ಹೇಳಿದ್ದಾರೆ. ಕುಟುಂಬ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು. ಅವಳಿಗೆ ಹಣ ಮುಖ್ಯ ಅಲ್ಲ, ಗೌರವ ಬೆಂಬಲ ಮುಖ್ಯ ಅಂತ ಹೇಳಿದ್ದಾರೆ. ಅವರಿಗೆ ಬೆಂಬಲ ಕೊಡುವಂಥವ್ರು ಮತ್ತು ಅವರ ಬಿಸ್ನೆಸ್ಸಿಗೆ ಸಹಾಯ ಮಾಡುವಂಥವ್ರು ಆದರೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನೀವು ನೋಡ್ಬೋದು, ತುಂಬ ಚೆನ್ನಾಗಿರುವಂಥ ಪ್ರೊಫೈಲು. ಇದು ಮದುವೆ ಜಾಹೀರಾತು ಅಲ್ಲ, ಇದು ಒಂದು ಜಾಗೃತಿ ಕತೆ. ಬಡತನ ದೋಷ ಅಲ್ಲ, ಸ್ವಾವಲಂಬಿನ ನಿಜವಾದ ಸಂಪತ್ತು ಅಂತ ಹೇಳಿದ್ದಾರೆ. ಆದಷ್ಟು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಒಂದು ಹೆಣ್ಣುಮಕ್ಕಳಿಗೆ ಸ್ಫೂರ್ತಿ ಆಗಲಿ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಹೆಣ್ಣು ಮಕ್ಕಳನ್ನು ಗೌರವಿಸಿ ಮತ್ತು ಕೀಳಾಗಿ ನೋಡೋಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿ ಆಗಲಿ. ಹೆಣ್ಣು ಮಕ್ಕಳನ್ನು ಗೌರವಿಸಿ. ಆದಷ್ಟು
ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರಿ ಅಂತ ಹೇಳ್ತೀನಿ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ನಿಮ್ಮ ಹತ್ರ ಸಿಗೋಣ.